ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ದಿನದ ಕೆಲಸಗಳು ಯಾವ್ಯಾವ ಕೆಲಸಗಳು ಮಾಡುತ್ತೇನೆ ಅಂತ ನೋಡೋಣ ಬನ್ನಿ. ನೋಡಿ, ಪಾತ್ರೆ ತೊಳೆದು ಬಾರ್ಲಾಕಿದ್ದೀನಿ. ಈಗ ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ, ಎಲ್ಲನೂ ಜಾಳಿಸಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಕೆಟಲ್ಲಿ ನೆನೆಸ್ಬಿಡ್ತೀನಿ ಫ್ರೆಂಡ್ಸ್. ವಾಷಿಂಗ್ ಮಿಷನಿಂದ ತೆಗೆದು ನೀರಲ್ಲಿ ನೆನೆಸ್ತೀನಿ. ನೆನೆಸಿದ್ದಾದಮೇಲೆ ಮತ್ತೆ ಜಾಳಿಸ್ತೀನಿ ಬೇರೆ ನೀರಲ್ಲಿ. ಯಾಕಂತಂದರೆ ಸೋಪೆಲ್ಲ ಹಾಗೇ ಇರುತ್ತೆ, ಕೆಲವರು ಹಾಗೇ ಹಾರಾಕ್ತಾರೆ. ಅದರಲ್ಲಿ ಎಷ್ಟೋ ಸೋಪ್ ಇರುತ್ತೆ, ಬಟ್ಟೆನ ತಿಂದುಬಿಡುತ್ತೆ ಸೋಪು, ಬೇಗನೆ ಹರಿದೋಗುತ್ತೆ ಬಟ್ಟೆಗಳು. ಮತ್ತು ಮೈ ಕೈ ಅಲರ್ಜಿ ಕೂಡ ಆಗ್ಬೋದು. ಅದರಿಂದಾಗಿ ನೀಟಾಗಿ ಕ್ಲೀನಾಗಿ ಎಲ್ಲನೂ ಕೂಡ ಜಾಳಿಸಿ ಹಾರಾಕಿದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಎಲ್ಲನೂ ನೀಟಾಗಿ ಜಾಳಿಸ್ಬಿಡ್ತೀನಿ. ನೋಡಿ, ಅಲ್ಲಿ ಇಟ್ಟಿರುವಂತಹ ಪಂಚೆಗಳು ತುಂಬ ಚೆನ್ನಾಗಿದ್ದಾವೆ. ಅವು ಕೇರಳ ಪಂಚೆಗಳು ಫ್ರೆಂಡ್ಸ್. ಈಗ ಬಟ್ಟೆಗಳನ್ನೆಲ್ಲ ನಮ್ಮ ಮನೆ ಮೇಲೆ ಹಾರಾಕ್ತಾಯಿದ್ದೀನಿ. ಎಲ್ಲ ಹಾರಾಕಿ ಮತ್ತೆ ಕೆಲಸ ಮುಂದುವರಿಸ್ತೀನಿ ಫ್ರೆಂಡ್ಸ್. ಅಡುಗೆ ಕೆಲಸ ಎಲ್ಲ ಇರುತ್ತೆ. ನಮ್ಮ ಹೊಸ ಮನೆ ಮೇಲೆ ಹಾರಾಕ್ತಾಯಿದ್ದೀನಿ. ಅವರು ಕೆಲಸದವರು ಮನೆಯಲ್ಲಿರುವಂಥ ಅವರು ಎಲ್ಲ ಕೆಲಸಗಳಿಗೆ ಹೋಗಿರ್ತಾರೆ. ಇವತ್ತು ಅವರು ಬಟ್ಟೆ ಹಾರಾಕಿಲ್ಲ. ಅದರಿಂದಾಗಿ ನಾನು ಯಾರೂ ಹಾರಾಕಿಲ್ಲ ಬಿಡು ಅಂತ ಹೇಳಿ ನಾನು ಹಾರಾಕ್ತಾಯಿದ್ದೀನಿ. ಕೆಳಗಡೆ ಮನೆ ಒಂದೇ ಇರೋದು, ಅವರು ಬಾಡಿಗೆಯವರು ಕೆಲಸಕ್ಕೆ ಹೋಗಿರ್ತಾರೆ. ಅವರು ಹಾರಾಕಿಲ್ಲದೆ ಇರೋದ್ರಿಂದ ನಾನು ಹಾರಾಕ್ತಾಯಿದ್ದೀನಿ. ಅವ್ರು ಹಾರಾಕಿದರೆ ನಾನು ಅಲ್ಲಿ ಹಾರಾಕಲ್ಲ, ನಾನು ನಮ್ಮ ಪ್ಯಾಸೇಜಲ್ಲೇ ಹಾರಾಕೊಂಡ್ಬಿಡ್ತೀನಿ. ಎಲ್ಲ ಕ್ಲಿಪ್ಪುಗಳು ಹಾಕಿ ನೀಟಾಗಿ ಕ್ಲಿಪ್ಪುಗಳು ಹಾಕಿಬಿಟ್ರೆ ಗಾಳಿಗೆ ಹಾರದಿರ ಚೆನ್ನಾಗಿ ಬೇಗನೆ ಒಣಗ್ಕೊಂಡ್ಬಿಡ್ತವೆ. ಅದರಿಂದಾಗಿ ಎಲ್ಲ ಬಟ್ಟೆಗಳಿಗೂ ಕ್ಲಿಪ್ಪುಗಳನ್ನು ಜೋಡಿಸ್ಬಿಡ್ತೀನಿ. ಮತ್ತು ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ಬರೀ ಅಡುಗೆ ಮಾಡೋದು ವಿಪರೀತ. ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡು ಬಂದು ನಂತರ ದೇವ್ರ ಪೂಜೆ ಮಾಡಬೇಕು. ಅನಂತರ ಅಡುಗೆ ಮಾಡ್ತೀನಿ. ಇವತ್ತು ಮೋಡ ಮುಚ್ಕೊಂಡ್ಬಿಟ್ಟಿದೆ. ತುಂಬಾ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಅದರಿಂದಾಗಿ ಬಿಸಿನೀರು ಬರುತ್ತೋ ಇಲ್ವೋ ಅಂತ ಡೌಟ್ ಇದೆ. ತುಂಬಾ ಮೋಡ ಮುಚ್ಕೊಂಡಿದೆ. ತುಂತುರು ಮಳೆ ಬೇರೆ. ಬಿಸಿನೀರು ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ನೋಡೋಣ. ಬರ್ತಾಯಿದೆ ಫ್ರೆಂಡ್ಸ್, ತುಂಬಾ ಬಿಸಿನೀರು ಬರ್ತಾಯಿದೆ. ನಿನ್ನೆ ಬಿಸಿಲು ಬಂದಿತ್ತು ತುಂಬ ಚೆನ್ನಾಗಿ. ಅದರಿಂದಾಗಿ ಬಿಸಿನೀರು ಹಾಗೆ ಇದೆ ಅನಿಸುತ್ತೆ. ತಣ್ಣೀರು ಆ್ಯಡ್ ಮಾಡಬೇಕು. ತುಂಬ ಬಿಸಿ ಇದೆ. ನಮ್ಮ ಮನೆಯಲ್ಲಿ ಯಾರಾದರೂ ಸ್ನಾನಕ್ಕೆ ಹೋಗಿದ್ರೆ ಬೆಳಗ್ಗೆ ಅವರೇ ಎಲ್ಲ ತಿರುಗಿಸ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಾನು ಲಾಸ್ಟ್ನಲ್ಲಿ ಹೋಗ್ತೀನಿ. ಅವರು ಎಲ್ಲ ಸ್ನಾನಗಳಾದಮೇಲೆ ನಾನು ತಿಂಡಿ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ಡೈಲಿ ಪೂಜೆ ಬಂದು ನಮ್ಮವರ ಮಾಡ್ತಾರೆ, ಆದರೆ ಇವತ್ತು ನಾನು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅವರು ಎಲ್ಲೋ ಬೇರೆ ಕೆಲಸ ಅರ್ಜೆಂಟ್ ಇದೆ ಅಂತ ಆಚೆ ಹೋದರು. ಅದರಿಂದಾಗಿ ಇವತ್ತು ನನಗೆ ನಾನೇ ಪೂಜೆ ಮಾಡೋದು. ನಾನು ಈ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಇನ್ನು ಯಾವುದೇ ಕ್ರೀಮ್ ಉಪಯೋಗಿಸಲ್ಲ ಫ್ರೆಂಡ್ಸ್. ಫೇಸ್ಗೆ ಬರೀ ಫೇರ್ ಆ್ಯಂಡ್ ಲವ್ಲಿನೇ ನಾನು ಉಪಯೋಗಿಸೋದು. ನಾನು ಬ್ಯೂಟಿಷನ್ ಮಾಡಿದ್ರು ಕೂಡ ನಾನು ಫೇರ್ ಆ್ಯಂಡ್ ಲವ್ಲಿ ಮಾತ್ರ ಬಿಟ್ಟಿಲ್ಲ. ನೋಡಿ, ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ನಮ್ಮವ್ರದ್ದು ಪೂಜೆ. ಆದರೆ ನಾನು ಅವರೆಲ್ಲಾದರೂ ಹೋದರೆ ಮಾತ್ರ ನಾನು ಮಾಡ್ತೀನಿ. ಇವತ್ತು ಎಲ್ಲ ಆಚೆ ಕಡೆ ಹೋಗಿರೋದ್ರಿಂದ ಇವತ್ತು ನನ್ನದೇ ಪೂಜೆ, ನಾನೇ ಪೂಜೆ ಮಾಡೋದು. ಪೂಜೆ ಮಾಡಿದ್ದಾದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಇದ್ದೀನಿ. ಸೊಪ್ಪಿನ ಬಸ್ಸಾರೇ ಮಾಡೋಣ ಅಂತ. ಅದಕ್ಕೆ ಸೊಪ್ಪು ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಲೇಟ್ ಆಗುತ್ತೆ. ಆ ಸೊಪ್ಪು ಕಟ್ ಮಾಡೋದು ಕ್ಲೀನ್ ಮಾಡೋದೇ ತುಂಬಾ ಲೇಟ್ ಆಗುತ್ತೆ. ಅದರಿಂದಾಗಿ ನಾನು ಇವತ್ತು ಬೇಗನೆ ಕೆಲಸ ಮುಗಿಸ್ತಾಯಿದ್ದೀನಿ. ತುಂಬಾ ಬೇಗ ಕೆಲಸ ಮುಗಿಸ್ತಾಯಿದ್ದೀನಿ. ಮತ್ತು ಸಾಯಂಕಾಲ ಒಂದು ಬ್ಲೌಸ್ ಹೊಲ್ದಿದ್ದೀನಿ. ಅದಕ್ಕೆ ಉಕ್ಸೆಲ್ಲ ಹಾಕಬೇಕಾಗತ್ತೆ. ಆ ಬ್ಲೌಸ್ಗೆ ಉಕ್ಸು ದಾರ ಹಾಕಬೇಕು. ಆ ಕೆಲಸನ ಇಟ್ಕೊಂಡಿದ್ದೀನಿ ಇವತ್ತು. ಒಂದೊಂದು ದಿನ ರೆಸ್ಟ್ ಸಿಗುತ್ತೆ, ಒಂದೊಂದು ದಿನ ಸಾಯಂಕಾಲ ರೆಸ್ಟೇ ಸಿಗೋದಿಲ್ಲ ಫ್ರೆಂಡ್ಸ್. ತುಂಬಾ ಬ್ಯುಸಿ ಇರುತ್ತೆ, ವಿಪರೀತ ಕೆಲಸ ಇರುತ್ತೆ ಮನೆಯಲ್ಲಿ. ಒಂದೊಂದು ದಿವಸ ಆರಾಮಾಗಿ ರೆಸ್ಟ್ ತಗೊಳ್ತೀನಿ. 1 ಅವರ್ 2 ಅವರ್ ರೆಸ್ಟೇ ತಗೊಳ್ತೀನಿ. ಒಂದೊಂದು ದಿನ ಪೂರ್ತಿ ರೆಸ್ಟ್ ಇರಲ್ಲ.
ರಾತ್ರಿ ಮಲಗೋ ತನಕ ಕೆಲಸನೇ ಬ್ಯುಸಿ ಇರುತ್ತೆ, ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ದೇವ್ರ ಪೂಜೆ ಆಯಿತು, ತುಳಸಿ ದೇವಿಗೆ ಒಂದೆರಡು ಕಡ್ಡಿ ಹಚ್ಚಿ ಬಂದು ಈಗ ಸೊಪ್ಪನ್ನು ನೋಡಿ ತೆಗೆದುಕೊಂಡ್ಬಂದಿದ್ದೀನಿ. 10 ರೂಪಾಯಿ ಕರಿಬೇವಿನ ಸೊಪ್ಪದು, ಯಾರೋ ಇವತ್ತು ಅಮ್ಮ ಚೆನ್ನಾಗಿ ಕೊಟ್ಟರು. ಮತ್ತು ಕೊತ್ತಂಬರಿ ಸೊಪ್ಪು 20 ರೂಪಾಯಿಗದು, ಸೊಪ್ಪು ಮಾರೋರು ಬಂದಿದ್ರು ಮನೆ ಹತ್ರ. 2 ಕಟ್ಟು ಹರವೆ ಸೊಪ್ಪು ತೆಗೆದುಕೊಂಡಿದ್ದೀನಿ. ಈ ಹರವೆ ಸೊಪ್ಪಿಂದ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಇವತ್ತು ಹಳ್ಳಿ ಕಡೆ ಮಾಡೋ ರೀತಿ ಮಾಡಿ ತೋರಿಸೋಣ ಅಂತಂದ್ಬಿಟ್ಟು ಹರವೆ ಸೊಪ್ಪು ಹುರುಳಿಕಾಳಿಂದ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನು ಇವತ್ತು ಉಪ್ಪು ಸಾರು ಮಾಡೋದು ತೋರಿಸ್ತಾ ಇರೋದು. ಬಸ್ಸಾರಲ್ಲ, ಉಪ್ಪು ಸಾರು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಉಪ್ಪು ಸಾರು. ಹಳ್ಳಿ ಕಡೆ ಬಹಳ ಚೆನ್ನಾಗಿ ಮಾಡ್ತಾರೆ, ನಮ್ಮ ಅಮ್ಮ ಅವರೆಲ್ಲ ತುಂಬಾ ಟೇಸ್ಟಾಗಿ ಮಾಡ್ತಾಯಿದ್ರು. ಅದೇ ರೀತಿ ನಾನು ಉಪ್ಪು ಸಾರು ಮಾಡಬೇಕು ಅಂತ ಇವತ್ತು ಡಿಸೈಡ್ ಆಗಿದ್ದೀನಿ. ಮುಂದೆ ಉಪ್ಪು ಸಾರು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುವಂತಹ ಉಪ್ಪು ಸಾರು ನೋಡಿ. ಈಗ ಉಪ್ಪು ಸಾರು ಮಾಡೋದು ಹೇಗೆ ಅಂತ ಕೂಡ ನಾವು ನೋಡಿಬಿಡೋಣ. ಅದರ ಜೊತೆಗೆ ರೈಸ್ ಮಾಡಿದ್ದೀನಿ, ಮುದ್ದೆ ಎಲ್ಲ ರೈಸ್ ಮಾಡಿದ್ದೀನಿ, ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಬ್ಲೌಸು ನಿನ್ನೆ ಹೊಲ್ದಿರೋದು. ತುಂಬ ಹೆವಿ ವರ್ಕ್ ಅಂತಂದರೆ ವರ್ಕು ಫ್ರೆಂಡ್ಸ್. 2700 ರೂಪಾಯಿ ಇದು ಸೀರೆ ಬಂದು ತುಂಬ ಹುರುಕಿದೆ. ಆದರೆ ಬ್ಯಾಕ್ ಸೈಡ್ ಸರಿಯಾಗಿ ಕೊಟ್ಟಿಲ್ಲ. ಆದರೂ ನಾನು ಕಷ್ಟಪಟ್ಟು ಅದನ್ನು ಈ ಕಡೆ ಕಡಿಮೆ ಬಂದರೂ ಕೂಡ ಈ ಕಡೆ ಸರಿಯಾಗಿ ಬರೋಂಗೆ ಮಾಡಿದ್ದೀನಿ. ಇದು ಸೆರಗು ಕೆಳಗಡೆ ಇದ್ಬಿಡತ್ತೆ ಅಂತ ಸೈಡ್ಗೆ ಬಿಟ್ಟಿದ್ದೀನಿ, ಸರಿಯಾಗಿ ಕೊಟ್ಟಿರಲಿಲ್ಲ ಬ್ಲೌಸು. ಹಾಗೂ ರೆಡಿ ಮಾಡಿದ್ದೀನಿ, ರೆಡಿ ಮಾಡಿ ಹೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಉಕ್ಸ್ ಹಾಕಬೇಕು, ಉಕ್ಸು ದಾರ ಹಾಕಬೇಕು ಸಾಯಂಕಾಲ. ಇವತ್ತು ರೆಸ್ಟ್ ಇಲ್ಲ ನನಗೆ, ಇವತ್ತು ಉಕ್ಸು ದಾರ ಹಾಕಿ ಮತ್ತು ಫಾಲ್ ಒಂದು ಹಾಕಬೇಕಾಗತ್ತೆ ಸೀರೆಗೆ. ಫಾಲ್ ಒಂದು ಹೊಲ್ದಿಟ್ಟಿದ್ದೀನಿ ಕೆಳಗಡೆ, ಮತ್ತು ಮೇಲ್ಗಡೆ ಹೆಮ್ಮಿಂಗ್ ಮಾಡಬೇಕು. ಆ ಕೆಲಸನೂ ಮಾಡಬೇಕು. ಅದರಿಂದ ಇವತ್ತು ಫುಲ್ಲು ರೆಸ್ಟ್ ಇಲ್ಲ, ಪೂರ್ತಿ ಕೆಲಸನೇ, ಹೆವಿ ಕೆಲಸ. ಈ ರೀತಿ ನಮ್ಮ ಕೆಲಸ ಡೈಲಿ ರೊಟೇಷನ್ ಈ ರೀತಿ ಇರುತ್ತೆ. ತುಂಬಾ ಬ್ಯುಸಿ ಇವತ್ತು. ಒಂದೊಂದು ದಿನವೇ ರೆಸ್ಟ್ ಸಿಗೋದು, ಒಂದೊಂದು ದಿವಸ ರೆಸ್ಟೇ ಸಿಗೋದಿಲ್ಲ ಫ್ರೆಂಡ್ಸ್. ಹೀಗಿರುತ್ತೆ ಡೈಲಿ ರೊಟೇಷನ್. ಈಗ ಸಾಂಬಾರು ಮಾಡೋದು ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೊಪ್ಪಿನ ಉಪ್ಪು ಸಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಳ್ಳಿಯಲ್ಲಿ ರೈತರು ಮಾಡುವಂತಹ ಈ ಉಪ್ಪು ಸಾರನ್ನು ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಮುದ್ದೆಗಂತೂ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ಉಪ್ಪು ಸಾರು ಸೂಪರ್ ಅಂದರೆ ಸೂಪರು. ಈ ಉಪ್ಪು ಸಾರು ಮಾಡೋದು ಹೇಗೆ ಅಂತಂದು ನೋಡೋಣ ಬನ್ನಿ. ಉಪ್ಪು ಸಾರಿಗೆ ಏನಂತಂದರೆ, ನಾವು ಇಂಗ್ರೀಡಿಯೆಂಟ್ಸನ್ನು ನಾವು ಸಾಂಬಾರಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಂತಹ ಇಂಗ್ರೀಡಿಯೆಂಟ್ಸನ್ನು ನಾವು ಡೈರೆಕ್ಟಾಗಿ ಹಸಿದನ್ನೇ ಹಾಕಿ ನಾವು ಮಾಡುವಂಥದ್ದು. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ನಾವು ಹುರುಳಿಕಾಳನ್ನು ಹುರಿದಿಟ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುರುಳಿಕಾಳನ್ನು ಹುರಿಬೇಕಾಗತ್ತೆ. ತುಂಬಾ ಹುರಿಬಾರ್ದು, ಕಪ್ಪಗಾಗ್ಬಿಡಬಾರ್ದು. ನೋಡಿ, ಈ ರೀತಿ ಹುರಿದ್ರೆ ಸಾಕು, ಅಷ್ಟು ಮಾತ್ರ ಆದರೆ ಸಾಕು. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರ್ಗೆ 2 ಕಟ್ಟು ಸೊಪ್ಪನ್ನು ತುಂಬಿಸಿಟ್ಟಿದ್ದೀನಿ. ಏನಪ್ಪ ಇಷ್ಟೆತ್ರ ಇದೆ, ಇದು ಬೇಯುತ್ತಾ ಅಂತ ಅಂದ್ಕೋಬೋದು. ಅದು ಬೇಯೋಷ್ಟರಲ್ಲಿ ಸ್ವಲ್ಪ ಆಗುತ್ತೆ. ಹುರುಳಿಕಾಳನ್ನು ಅದರ ಮೇಲೆ ಕ್ಲೀನಾಗಿ ತೊಳೆದು ಹಾಕಿದ್ದೀನಿ. ಮತ್ತು ನೋಡಿ, ಇದು ಅವರೆಕಾಳು ನೆನೆಸಿರುವಂಥದ್ದು, ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಈ ಚೆಂಬಲ್ಲಿ 2/4 ಚೆಂಬಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. 2/4 ಚೆಂಬು ನೀರಾದರೆ ಸಾಕು. ಈಗ 2/4 ಚೆಂಬು ನೀರಾದಮೇಲೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಮೂರು ವಿಚಲ್ ಕೂಸ್ಕೊಳ್ಳೋಣ. ಕುಕ್ಕರ್ ತುಂಬ ಅಷ್ಟೊಂದು ಇದೆಯಲ್ಲ, ಯಾಕೆ ಬೇಯಿಸೋದು ಅಂತ ನೀವು ಅಂದ್ಕೊಳ್ಳೇಬೇಡಿ. 1 ಸೆಕೆಂಡ್ಗೆ ಎಲ್ಲ ಪೂರ್ತಿ ಒಳಗಡೆ ಹೋಗಿಬಿಡುತ್ತೆ, ಆವಾಗ ಬೇಯುತ್ತೆ. ಈಗ ನಾನು 4 ಈರುಳ್ಳಿ ಮತ್ತು 2 ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಳ್ತೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು 4 ಈರುಳ್ಳಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡ್ಬಿಡ್ತೀನಿ. ಕುಕ್ಕರು 3 ವಿಚಲ್ ಕೂಗಿಸ್ಕೊಂಡ
ಒಂದು 10 ನಿಮಿಷದ ನಂತರ ನಾವು ತೆಗೆದು ಬಿಡಬೇಕು. ಈ ರೀತಿ ತೆಗೆದುಬಿಟ್ಟು ನಂತರ ನಾವು ಈ 2 ಟೊಮೆಟೊನ ಅದರೊಳಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಹಾಗೆ ಮುಚ್ಚಳ ಹಾಕಿ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಸ್ಟವನ್ನು ಹಚ್ಚಕ್ಕೆ ಹೋಗ್ಬಿಡಿ. 5 ನಿಮಿಷ ಹಾಗೆ ಬಿಟ್ಟರೆ ಟೊಮೆಟೊ ಚೆನ್ನಾಗಿ ಬೆಂದೋಗುತ್ತೆ. 5 ನಿಮಿಷದ ನಂತರ ನೋಡಿ ಟೊಮೆಟೊನ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಕುಕ್ಕರನ್ನು ತೆಗೆದು ಟೊಮೆಟೊ ನೋಡಿ ಮೆತ್ತಗಾಗೋಗಿದೆ, ಬೆಂದಿದೆ. ಈಗ ನೀರನ್ನು ಬಗ್ಗಿಸ್ಕೊಂಬಿಡೋಣ ಬೌಲ್ಗೆ, ಬೇರೆ ಪಾತ್ರೆಗೆ. ಸೊಪ್ಪೊಂದು ಕಡೆ, ನೀರೊಂದು ಕಡೆ. ಈಗ ಸೊಪ್ಪು ಬೇಯಿಸಿದಂತಹ ನೀರನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಆ ನೀರಿಗೆ ನೋಡಿ ಇಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ, ನೆನೆಸ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಕಾಯಿ ತುರಿನ ಅಂದರೆ ಕಾಯಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕೋಣ. ಒಂದು 10 ಒಣಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಒಂದು 8 ಕಾಳು ಮೆಣಸು, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಉಪ್ಪು ಸಾರಿಗೆ. ಜೀರಿಗೆ ಒಂದು 3/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಿಯಾಗಿ ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಸ್ವಲ್ಪ ಮಿಕ್ಸ್ ಮಸಾಲೆ ಪುಡಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಮಿಕ್ಸ್ ಮಸಾಲೆ ಪುಡಿ ಇದ್ದರೂ ಕೂಡ ಸೇರಿಸ್ಕೋಬೋದು. 2 ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ದಪ್ಪದಾದಂತಹ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಂಡು, ನಾವು ಬೇಯಿಸಿರುವಂತಹ ಸೊಪ್ಪನ್ನು ಸೇರಿಸ್ಕೊಂಡು ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊಪ್ಪು ನೀರಿನ ಜೊತೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ತುಂಬಾ ನೈಸಾಗಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸಾಂಬಾರು. ಈಗ ಒಂದು ಬಾಣಲೆ ಇಟ್ಕೊಂಡು ನಾವು ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ದಪ್ಪದಾಗಿರುವಂಥ ಸ್ಪೂನಲ್ಲಿ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು 3 ಈರುಳ್ಳಿಯಷ್ಟು ನಾನು ಸೇರಿಸ್ತಾ ಇದ್ದೀನಿ. ಮತ್ತು 3 ಮೆಣಸಿನ್ಕಾಯನ್ನು, ಒಣಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟೂ ಕೂಡ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿಗೆ ಆಗುವಷ್ಟು ನಾವು ಪುಡಿ ಉಪ್ಪನ್ನು ಸೇರಿಸೋಣ. ತುಂಬಾ ಬೇಡ, ಈರುಳ್ಳಿಗಾಗುವಷ್ಟು ಮಾತ್ರ. ನಮ್ಮ ಹಳ್ಳಿಯ ರೈತರು ಈ ಉಪ್ಪು ಸಾರನ್ನು ಮಾಡಿ ತಿಂತಾ ಇದ್ದರೆ ಮುದ್ದೆಗೆ ಪ್ರಾಮಿಸು ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ವ್ಯವಸಾಯ ಮಾಡುವಂಥವರು. ಈರುಳ್ಳಿ ಈ ರೀತಿ ಫ್ರೈ ಆದ ನಂತರ ನಾವು ಸೊಪ್ಪನ್ನು ಸೇರಿಸೋಣ. ಚೆನ್ನಾಗಿ ತೇವಾಂಶ ಹೀರ್ಕೊಳ್ಳೋ ತನಕ ನಾವು ಫ್ರೈ ಮಾಡಬೇಕಾಗತ್ತೆ. ಹಳ್ಳಿಯಲ್ಲಿ ರೈತರು ಒಂದು ಬಾಣಲಿ ಕೂಡ ಉಪಯೋಗಿಸಲ್ಲ ಫ್ರೆಂಡ್ಸ್. ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಟು ಮತ್ತು ಅದೇ ಇಂಥದಕ್ಕೇ ಬಗ್ಗಿಸ್ಬಿಡ್ತಾರೆ ಸೊಪ್ಪನ್ನು. ಮತ್ತು ಅದೇ ಪಾತ್ರೆನೇ ಇಟ್ಟು ಸಾಂಬಾರಿಗೂ ಒಗ್ಗರಣೆ ಕೊಡ್ತಾರೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಚೆನ್ನಾಗಿ ತೇವಾಂಶ ಹೀರ್ಕೊಳ್ಳಿ. ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಅದೇ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ ಪಾತ್ರೆಗೆ. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಆಗಿದೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಸೇರಿಸೋಣ. ಈಗ ನಾವು ಹುಣಸೆ ಹುಳಿನ ಸೇರಿಸೋಣ. ನಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ಅಷ್ಟು ನಾವು ನೀರು ಹಾಕ್ಕೋಬೋದು. ತುಂಬ ಗಟ್ಟಿಯಾಗಬೇಕು ಅಂತಂದರೆ ಅಷ್ಟಕ್ಕೆ ಬಿಡ್ಬೋದು. ಇಲ್ಲ ತೆಳ್ಳಗೆ ಬೇಕು ಅಂತಂದರೆ ನಾವು ಇನ್ನು ನೀರನ್ನು ಸೇರಿಸ್ಕೋಬೋದು. ಸೊಪ್ಪು ಬೇಯಿಸಿರುವಂಥ ನೀರೇ ಹಾಕಬೇಕು, ಬೇರೆ ನೀರು ಹಾಕಕ್ಕೆ ಹೋಗಬೇಡಿ.
ಸಾಕಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ನಾವು ಒಂದು 2 ನಿಮಿಷ ಕುದಿಸೋಣ. ಕುದಿ ಬಂದ ಮೇಲೆ ರೆಡಿ ಆಯಿತು ಫ್ರೆಂಡ್ಸ್, ಉಪ್ಪು ಸಾರು ಮತ್ತು ಪಲ್ಯ. ತುಂಬಾ ಚೆನ್ನಾಗಿರುತ್ತೆ. ಇದು ಹಳ್ಳಿ ಕಡೆ ರೈತರು ಮಾಡುವಂತಹ ಉಪ್ಪು ಸಾರು. ಇದೇ ರೀತಿಯೇ ಮಾಡೋದು, ಬಟ್ ಕುಕ್ಕರ್ ಉಪಯೋಗಿಸಲ್ಲ, ಅವ್ರು ಪಾತ್ರೆಯಲ್ಲೇ ಮಾಡ್ತಾರೆ. ಆದರೆ ನಾನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಟೇಸ್ಟ್ ಆಗಿರುವಂತಹ ಉಪ್ಪು ಸಾರು ಪಲ್ಯ ಬಹಳ ಚೆನ್ನಾಗಿರುತ್ತೆ. ನೀವು ಬೇಕಂತಂದರೆ ಕಾಯಿ ತುರಿ ಹಾಕ್ಕೋಬೋದು ಪಲ್ಯಕ್ಕೆ. ನಾನು ಕಾಯಿ ತುರಿ ಹಾಕಿಲ್ಲ, ಹಾಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ತಿನ್ನೋಣ ಅಂತ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಉಪ್ಪು ಸಾರು ಪಲ್ಯ ಮತ್ತು ಸೂಪರಾದಂತಹ ಟೇಸ್ಟಿ ಮುದ್ದೆಗೆ ರೈಸ್ಗೆ ಸೂಪರಾಗಿರುತ್ತೆ. ಮಾಡಿ ನೋಡಿ, ತಿಂದು ನೋಡಿ.